ಈ ಜೀವ ನಿನಗಾಗಿ ಮುಂದುವರಿದ ಭಾಗ 46. ಅಗಸ್ತ್ಯ ನೇಹಾಳಿಗೆ ಪ್ರಪೋಸ್ ಮಾಡುವ ದಿನ ಬಂದೇ ಬಿಟ್ಟಿತ್ತು. ಅವನು ಖುಷಿಯಲ್ಲಿ ತೇಲಾಡುತ್ತಿದ್ದನು. ಕಾಲೇಜಿಗೆ ಬಂದಾಗ ನೇಹ ಅವನ ಹತ್ತಿರ ಬರತೊಡಗಿದಾಗ ಅವನು ತುಂಬಾನೇ ಖುಷಿ ಪಡತೊಡಗಿದನು. ಹಾಯ್ ಅಗಸ್ತ್ಯ. ಹಾಯ್ ನೇಹ, ಇವತ್ತು ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ. ಚೆನ್ನಾಗಿ ಕಾಣಲೇಬೇಕಲ್ವಾ, ಇವತ್ತು ನೀನು ನನಗೆ ಪ್ರಪೋಸ್ ಮಾಡ್ತೀಯಲ್ವಾ, ಅದಕ್ಕೆ ಚೆನ್ನಾಗಿ ರೆಡಿಯಾಗಿ ಬಂದಿರೋದು. ನಾನು ಈ ಥರ ರೆಡಿಯಾಗಿರ್ತೀನಿ ನಿನಗೋಸ್ಕರ ಅಗಸ್ತ್ಯ ಅಂತ ಅವಳು ಹೇಳಿದಾಗ ಅವನಿಗೆ ಮಹದ ಆನಂದವಾಯಿತು. ಅವನ ಖುಷಿ ನೋಡಿ ಮನಸ್ಸಿನೊಳಗೆ ನಕ್ಕ ಅವಳು. ಅಗಸ್ತ್ಯ, ಪ್ರಪೋಸ್ ಮಾಡಕ್ಕೆ ರೆಡಿಯಾಗಿದೆಯಲ್ವಾ. ಹಾ ನೇಹ, ಮಧ್ಯಾಹ್ನ ಲಂಚ್ ಅವರಲ್ಲಿ ಪ್ರಪೋಸ್ ಮಾಡ್ತೀನಿ, ಅಲ್ಲಿ ತನಕ ಕಾಯಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಗಸ್ತ್ಯ. ಮಧ್ಯಾಹ್ನ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ನನಗೂ ಕೂಡ ಅಷ್ಟೇ ನೇಹ, ಮಧ್ಯಾಹ್ನ ಯಾವಾಗ ಆಗುತ್ತೋ ಅಂತ ಅನಿಸ್ತಾ ಇದೆ. ಕಾಯಿ ಮಧ್ಯಾಹ್ನದ ಹೊತ್ತು ನಿನ್ನ ಬರ್ಬಾದಿಯ ಹೊತ್ತು. ನಿನ್ನ ಮುಖದಲ್ಲಿರೋ ಖುಷಿ ಎಲ್ಲ ಮಂಗಮಾಯ ಆಗುತ್ತೆ. ಮಧ್ಯಾಹ್ನ ಯಾವಾಗ ಆಗುತ್ತೋ ಅಂತ ನಾನು ನಿನ್ನ ಬರ್ಬಾದಿಗೋಸ್ಕರ ಕಾಯ್ತಾ ಇದ್ದೀನಿ ಕಣೋ ಫೂಲ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ವಿಷಕಾರ ತೊಡಗಿದಳು. ನಂತರ ಅವಳೇ ಮಾತು ಮುಂದುವರಿಸುತ್ತಾ, ಅಗಸ್ತ್ಯ, ಕ್ಲಾಸಿಗೆ ಲೇಟ್ ಆಗ್ತಾ ಇದೆ, ನಡಿ ಹೋಗೋಣ ಅಂತ ಹೇಳಿ ಅವಳು ಅವನ ಜೊತೆ ಕ್ಲಾಸಿಗೆ ಹೊರಟಳು. ಕ್ಲಾಸಿನಲ್ಲಿದ್ದ ಅಗಸ್ತ್ಯ ಮಧ್ಯಾಹ್ನ ಯಾವಾಗ ಆಗುತ್ತೋ ಅಂತ ಕಾತರತೆಯಿಂದ ಕಾಯುತ್ತಿದ್ದನು. ಅವನು ಅಂದುಕೊಳ್ಳುತ್ತಿದ್ದ ಸಮಯ ಬಂದೇ ಬಿಟ್ಟಿತು. ಎಲ್ಲರೂ ಲಂಚಿಗೆಂದು ಕ್ಯಾಂಟೀನ್ಗೆ ಹೋಗಲು ರೆಡಿಯಾದರು. ಪ್ಲಾನ್ ಪ್ರಕಾರ ಸನ್ನೆ ಇಡೀ ಕಾಲೇಜ್ ಅವರನ್ನು ಗ್ರೌಂಡ್ಗೆ ಕರೆಸಿದನು. ಅಗಸ್ತ್ಯನಿಗೆ ಇವರೆಲ್ಲರೂ ಏನಾದರೂ ಮಾಡುತ್ತಾರೆ ಅಂತ ಗಗನ್ ಮತ್ತು ಆದ್ಯಾಳಿಗೆ ಮೊದಲೇ ಗೊತ್ತಿತ್ತು. ಅವನ ರಕ್ಷಣೆಗೋಸ್ಕರ ಅವರು ಕಾದು ಕುಳಿತಿದ್ದರು. ಇತ್ತ ಅಗಸ್ತ್ಯ ಎಲ್ಲರೆದುರು ನೇಹಾಳಿಗೆ ಪ್ರಪೋಸ್ ಮಾಡಲು ಮುಂದಾದನು. ಅವಳ ಹತ್ತಿರ ಬಂದ ಅವನು ಮಂಡಿಯೂರಿ ಕುಳಿತು, ನೇಹ, ನೀನಂದ್ರೆ ನನಗೆ ತುಂಬಾ ಇಷ್ಟ. ನಿನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಿನ್ನನ್ನು ಒಂದಿನ ನೋಡಿಲ್ಲ ಅಂದ್ರೆ ಈ ಕಣ್ಣು ನಿದ್ದೆ ಮಾಡುವುದನ್ನೇ ಮರೆತು ಬಿಡುತ್ತೆ. ಈ ನನ್ನ ಕಣ್ಣು ನಿನ್ನ ಸೌಂದರ್ಯಕ್ಕೆ ಮಾರು ಹೋಗ್ಬಿಟ್ಟಿದೆ. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನು ಪುಟ್ಟ ಹೃದಯದಲ್ಲಿಟ್ಟು ಜೋಪಾನವಾಗಿ ನೋಡ್ಕೊಳ್ತೇನೆ. ಈ ನನ್ನ ಹೃದಯದ ಅರಮನೆಗೆ ಪಟ್ಟಧರಿಸಿ ನೀನಾಗ್ತೀಯಲ್ವ ನೇಹ. ಇವತ್ತು ಖುಷಿಯಿಂದ ನೀನು ಹೇಳಿದಾಗ ಎಲ್ಲರದ್ರೂ ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಐ ಲವ್ ಯು ನೇಹ ಅಂತ ಜೋರಾಗಿ ಕೂಗಿ ಹೇಳಿದನು. ಬೇಕಂತಲೇ ಮೈಕನ್ನು ಅವನಿಗೆ ಕಾಣಿಸದಂತೆ ಅವನ ಹತ್ತಿರ ಇಟ್ಟಿದ್ದರಿಂದ ಅವನು ಹೇಳಿದ ಪ್ರತಿಯೊಂದು ಮಾತು ಇಡೀ ಕಾಲೇಜಿಗೆ ಪ್ರತಿಧ್ವನಿಸತೊಡಗಿತು. ಅವನ ವಾಯ್ಸ್ ಕೇಳಿದ ಕಾಲೇಜಿನ ಸ್ಟಾಫ್ಗಳಿಂದ ಹಿಡಿದು ಲೆಕ್ಚರರ್ ತನಕ ಎಲ್ಲರಿಗೂ ಶಾಕ್ ಆಗತೊಡಗಿತು. ಅವನು ಐ ಲವ್ ಯು ಹೇಳಿದ್ದು ಪ್ರಿನ್ಸಿಪಾಲ್ ತನಕ ತಲುಪಿ ಅವರು ಸಿಟ್ಟಿನಿಂದ ಕುದಿಯತೊಡಗಿದರು. ತನ್ನ ಚೇಂಬರಿನಿಂದ ಹೊರಬಂದ ಅವರು ಹೊರಗಡೆ ನಿಂತಿದ್ದ ಗುಂಪನ್ನು ನೋಡಿ ಮತ್ತಷ್ಟು ಕೋಪಗೊಂಡರು. ಕೋಪದಿಂದ ಕೂಡಲೇ ಅಗಸ್ತ್ಯ ಇದ್ದಲ್ಲಿ ಬರತೊಡಗಿದರು. ಅಗಸ್ತ್ಯ ಕೈಯಲ್ಲಿ ರೋಸ್ ಹಿಡಿದು ನೇಹಾಳ ಎದುರು ಮಂಡಿಯೂರಿ ಕುಳಿತಿದ್ದನು. ಕೂಡಲೇ ಅಲ್ಲಿಗೆ ಬಂದ ಪ್ರಿನ್ಸಿಪಲ್ ನೇಹಾಳ ಕಡೆ ಕೋಪದಿಂದ ನೋಡಿ, ವಾಟ್ ನಾನ್ ಸೆನ್ಸ್ ಈಸ್ ದಿಸ್ ನೇಹ, ಏನು ನಡೀತಾ ಇದೆ ಇಲ್ಲಿ? ಅವನು ಏಕೆ ಎಲ್ಲರೆದುರು ನಿನಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ? ಅವರ ಮಾತು ಕೇಳಿ ಆಶ್ಚರ್ಯಗೊಂಡವಳಂತೆ ನಟಿಸಿದ ನೇಹ, ಅವನು ಎಲ್ಲರೆದುರು ನನಗೆ ಪ್ರಪೋಸ್ ಮಾಡ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಡ್ಯಾಡ್. ನನಗೂ ಅವನಿಗೆ ಯಾವ ಸಂಬಂಧನೂ ಇಲ್ಲ. ಅವನು ಪ್ರಪೋಸ್ ಮಾಡಿದ್ದು ನೋಡಿ ನನಗೂ ಕೂಡ ಶಾಕ್ ಆಯಿತು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಪ್ರಿನ್ಸಿಪಲ್ ಮಗಳನ್ನು ಲವ್ ಮಾಡೋಕ್ಕೆ ಎಷ್ಟು ಧೈರ್ಯ ಇರಬೇಕು? ಇಂಥ ಚೀಪ್ ಕ್ಲಾಸ್ ಹುಡುಗನನ್ನು ನಾನು ಲವ್ ಮಾಡ್ತೀನಿ ಅಂತ ನಿಮ್ಗೆ ಅನಿಸುತ್ತಾ ಡ್ಯಾಡ್ ಅಂತ ನಾಟಕೀಯವಾಗಿ ಹೇಳಿತೊಡಗಿದಳು. ಅವಳ ಮಾತು ಕೇಳಿ ಅಗಸ್ತ್ಯನಿಗೆ ಬರಸಿಡಿಲು ಬಡಿದ ಹಾಗೆ ಆಯಿತು. ಆದ್ಯ ಮತ್ತು ಗಗನ್ಗೆ ಏನು ಕೆಟ್ಟದಾಗತ್ತೆ ಅಂತ ಮೊದಲೇ ಗೊತ್ತಿತ್ತು. ಆದರೆ ನೇಹ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತಾಳೆ ಅಂತ ಅವರು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಮಗಳ ಮಾತು ಕೇಳಿ ಅಗಸ್ತ್ಯನ ಮೇಲೆ ಕೋಪಗೊಂಡ ಪ್ರಿನ್ಸಿಪಾಲ್ ಅವರು ಅವನ ಕಾಲರ್ ಪಟ್ಟೆ ಹಿಡಿದು, ನನ್ನ ಮಗಳಿಗೇನು ಪ್ರಪೋಸ್ ಮಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಅದು ಎಲ್ಲರೆದುರು. ನಿನ್ನಂತ ಬಿಕಾರಿಗೆ ನನ್ನ ಮಗಳಿಗೆ ಪ್ರಪೋಸ್ ಮಾಡೋಕ್ಕೆ ಧೈರ್ಯ ಇಲ್ಲಿಂದ ಬಂತು? ನೀನು ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾನೋ? ಲೋಕಲ್ ರೋಡ್ ಸೈಡ್ ಜೀನ್ಸ್ ಪ್ಯಾಂಟ್ ಮತ್ತು ಶರ್ಟ್ ಹಾಕೊಂಡು ಬಂದ್ಬಿಟ್ಟು ನೀನು ಹೀರೋ ಹಾಕ್ತೀಯ ಅಂತ ಅಂದ್ಕೊಂಡಿದ್ಯಾ? ನೀನು ಹಾಕೋ ಬಟ್ಟೆ ನಮ್ಮ ಮನೆ ಕೆಲಸದವ್ರು ಕೂಡ ಹಾಕಲ್ಲ. ಅಂಥದ್ರಲ್ಲಿ ನೀನು ನನ್ನ ಮಗಳಿಗೆ ಪ್ರಪೋಸ್ ಮಾಡ್ತೀಯಾ? ಯು ಬಾಸ್ಟರ್, ನಿನ್ಗೆ ಇವತ್ತು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ನನ್ನ ಮಗಳ ಪಕ್ಕ ನಿಲ್ಲಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಅಂಥದ್ರಲ್ಲಿ ನನ್ನ ಮಗಳಿಗೆ ಪ್ರಪೋಸ್ ಮಾಡ್ತೀಯಾ? ನಿನ್ನಂಥ ಬಿಕಾರಿಗಳಿಗೆ ಈ ಕಾಲೇಜಿನಲ್ಲಿ ಅಡ್ಮಿಷನ್ ಕೊಟ್ಟಿದ್ದೆ ನನ್ನ ತಪ್ಪಾಯಿತು. ಆ ತಪ್ಪನ್ನು ನಾನು ಈಗ ಸರಿಪಡಿಸ್ಕೊಳ್ತೀನಿ.
ಇನ್ಮೇಲೆ ನಿನಗೆ ಈ ಕಾಲೇಜಲ್ಲಿ ಜಾಗ ಇಲ್ಲ. ನಿನ್ನನ್ನು ಈ ಕಾಲೇಜಿನಿಂದ ನಾನು ಡಿಬಾರ್ ಮಾಡ್ತಾ ಇದ್ದೀನಿ. ನೀನು ಈಗಲೇ ಇಲ್ಲಿಂದ ಹೊರಡು, ಇಲ್ಲಾಂದರೆ ಸೆಕ್ಯೂರಿಟಿನ ಕರೆದು ಹೊರಗೆ ತಪ್ಪಬೇಕಾಗುತ್ತೆ. ಪ್ರಿನ್ಸಿಪಲ್ ಮಾತು ಕೇಳಿ ಅಗಸ್ತ್ಯನಿಗೆ ನಿಂತ ನೆಲವೇ ಕುಸಿದ ಅನುಭವವಾಯಿತು. ಗಗನ್ ಮತ್ತು ಆದ್ಯಾಳಿಗೆ ಶಾಕ್ ಮೇಲೆ ಶಾಕ್ ಆಯಿತು. ಅಗಸ್ತ್ಯ ಪ್ರಿನ್ಸಿಪಲ್ ಹತ್ತಿರ ಬಂದು, ಸರ್, ಇವಳೇ ನನ್ನ ಹಿಂದೆ ಬಿದ್ದು ಇವಳನ್ನು ಪ್ರೀತಿಸು ಅಂತ ಪೀಡಿಸಿದ್ದು. ನೇಹ ನನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದಾಳೆ ಸರ್. ಎಲ್ಲರೆದುರು ಪ್ರಪೋಸ್ ಮಾಡುವಂತ ಇವಳೇ ನನಗೆ ಹೇಳಿದ್ದು. ಈಗ ನೀವು ಬಂದಿದ್ದೀರಾ ಅಂತ ಭಯ ಪಡ್ತಾ ಇದ್ದಾಳೆ. ನಾನು ಅವಳ ಜೊತೆ ಮಾತಾಡ್ತೀನಿ ಸರ್ ಅಂತ ಹೇಳಿದ ಅವನು ಇನ್ನೇನು ನೇಹಾಳ ಹತ್ತಿರ ಹೋಗಬೇಕು. ಅಷ್ಟರಲ್ಲಿ ಪ್ರಿನ್ಸಿಪಲ್ ಅವರು ಅಗಸ್ತ್ಯನನ್ನು ಹಿಂದಕ್ಕೆ ಹಿಡಿದು ಅವನ ಕಾಲರ್ ಪಟ್ಟಿ ಹಿಡಿದು ಅವನ ಕೆನ್ನೆಗೆ ಪಟಾರನೆ ಬಾರಿಸಿದರು. ಇದನ್ನು ನೋಡಿದ ನೇಹ ಮತ್ತು ಅವಳ ಗ್ಯಾಂಗಿನವರಿಗೆ ತುಂಬಾನೇ ಖುಷಿಯಾಯಿತು. ಅವನ ಕಾಲರ್ ಪಟ್ಟಿ ಹಿಡಿದ ಪ್ರಿನ್ಸಿಪಾಲ್ ಅವನನ್ನು ಜೋರಾಗಿ ಗದರತೊಡಗಿದರು. ರಾಸ್ಕಲ್, ನನ್ನ ಮಗಳ ಬಗ್ಗೆ ಮಾತಾಡುವಷ್ಟು ದೊಡ್ಡವನಾಗಿ ಬಿಟ್ಟೆ ನೀನು. ನಿನ್ನಂಥ ಬಿಕಾರಿನ ನನ್ನ ಮಗಳು ಹತ್ತಿರನೂ ಸೇರಿಸ್ಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗೇ ಗೊತ್ತು. ಲವ್ ಅಂತೆ ಲವ್. ನಿನ್ನ ಯೋಗ್ಯತೆ ನೋಡ್ಕೊಂಡು ನಿಂತಾರೆ ಇರೋ ಬಿಕಾರಿನ ಹೋಗಿಲು ಪ್ರೀತಿಸು. ಅದನ್ನು ಬಿಟ್ಟು ನನ್ನ ಮಗಳ ಹಿಂದೆ ಬಂದು ಅವಳಿಗೆ ಟಾರ್ಚರ್ ಕೊಟ್ಟು ಕಂಬಿಯಿಂದ ಕಳಿಸ್ಬಿಡ್ತೀನಿ. ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ನನಗೆ. ಮೊದಲು ಇಲ್ಲಿಂದ ತೊಲಗು, ಇಲ್ಲ ಅಂದರೆ ಹೊಡೆದು ನಿನ್ನನ್ನು ಹೊರಗೆ ದಬ್ಬಬೇಕಾಗುತ್ತೆ. ಅವರ ಮಾತು ಕೇಳಿ ಅಡ್ಡ ಬಂದ ನೇಹ, ಡ್ಯಾಡ್ ನೀವು ಹೊರಡಿ, ಇವನನ್ನು ನಾನು ನೋಡ್ಕೋತೀನಿ. ಅರೆ ಶೋರ್ ಮಗಳೇ, ಅವ್ನು ಮತ್ತೆ ನಿನಗೆ ಪೀಡಿಸಿದ್ರೆ ಏನು ಮಾಡ್ತೀಯಾ? ಅದರಲ್ಲಿ ಏನೂ ಆಗಲ್ಲ ಡ್ಯಾಡ್. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಂಬಿಕೆ ಇದ್ರೆ ನೀವು ಹೊರಡಿ, ನಾನು ಇವನನ್ನು ವಿಚಾರಿಸ್ತೀನಿ. ನನಗೆ ನಿನ್ನ ಮೇಲೆ ತುಂಬಾನೇ ನಂಬಿಕೆ ಇದೆ ಮಗಳೇ. ಸರಿ, ನೀನು ಅವನನ್ನು ವಿಚಾರಿಸು. ನಾನು ಅವನ ಡಿಬರ್ ಲೆಟರನ್ನು ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟರು. ತನ್ನ ತಂದೆ ಹೋದಾದ ಮೇಲೆ ನಿಟ್ಟಿಸಿರು ಬಿಟ್ಟ ನೇಹ ಅಗಸ್ತ್ಯನ ಕಡೆ ನೋಡಿ ಜೋರಾಗಿ ನಗತೊಡಗಿದಳು. ಇದನ್ನು ನೋಡಿದ ಅವನು, ಯಾಕೆ ನಗ್ತಾ ಇದೆಯಾ ನೇಹ? ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಕೂಡ ನಿನಗೆ ನಗು ಬರುತ್ತಾ? ನಿನ್ನ ಡ್ಯಾಡ್ ಹೋಗಿ ಆಯ್ತು, ಈಗಲಾದ್ರೂ ನಿಜ ಹೇಳು, ನೀನು ನನ್ನನ್ನು ಪ್ರೀತಿಸ್ತಾ ಇದ್ದೀಯ ಅಲ್ವಾ? ಅವ್ರಿಗೆ ಹೆದರಿ ನೀನು ಸುಳ್ಳು ಹೇಳಿದೆ ಅಂತ ನನಗೆ ಗೊತ್ತು. ಹೇಳು ನೇಹ, ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಲ್ವಾ? ಅವನ ಮಾತು ಕೇಳಿ ಅವನ ಹತ್ತಿರ ಬಂದ ನೇಹ ಅವನ ಮುಖವನ್ನು ತನ್ನ ಬೆರಳುಗಳಿಂದ ಸವರಿ, ಪೂರ್ಗಾಯ್, ನಿನ್ನಂತ ಬಿಕಾರಿಗೆ ನಾನು ಬೀಳ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡೆ ನೀನು? ಎಲ್ಲಿ ನಾನು ಎಲ್ಲಿ ನೀನು? ನಿನಗೂ ನನಗೂ ಮ್ಯಾಚ್ ಆಗುತ್ತೆ ಅಂತ ಹೇಗೆ ಅಂದ್ಕೊಂಡೆ? ಗಾಯ್ಸ್, ನೀವೇ ಹೇಳಿ, ನಾನು ಈ ಬಿಕಾರಿನ ಪ್ರೀತಿಸ್ತೇನೆ ಅಂತ ನಿಮಗೆ ಅನ್ನಿಸುತ್ತಾ? ಅವಳ ಮಾತು ಕೇಳಿ ಅವಳ ಕಡೆಯವರೆಲ್ಲ ಜೋರಾಗಿ ಕೂಗಿ ಇಲ್ಲ ಅಂತ ಹೇಳಿದರು. ಕೇಳಿದೆಯಾ ಅವರೆಲ್ಲ ಏನಂದ್ರು ಅಂತ? ಪ್ರೀತಿ ಅಂತೆ ಪ್ರೀತಿ. ನನ್ನ ಎದುರು ನಿಂತ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ ನೀನು. ಇನ್ನು ನಾನು ಪ್ರೀತಿಸ್ತೀನ? ಹಾಗಾದ್ರೆ ಇಷ್ಟು ದಿನ ನಾನು ಪ್ರೀತಿಸ್ತೀನಿ ಅಂತ ನನ್ನ ಹಿಂದೆ ಬಂದೆ ಅಲ್ವಾ, ಅದೇನು? ಅದು ನಿನ್ನನ್ನು ಮೆಂಟಲಿ ಬ್ರೇಕ್ ಮಾಡಿ ಆ ರೀತಿ ಮಾಡಿತು. ಅವತ್ತು ಎಲ್ಲರಿದ್ರು ನನಗೆ ಕಪಾಳಕ್ಕೆ ಬಾರಿಸಿದ್ದೆ ಅಲ್ವಾ? ಅದರ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ನಿನ್ನ ಜೊತೆ ಪ್ರೀತಿಯ ನಾಟಕ ಮಾಡಿದ್ದು. ಸೇಡಿಗೋಸ್ಕರ ನನ್ನ ಜೊತೆ ಪ್ರೀತಿಯ ನಾಟಕ ಮಾಡಿದೆಯಾ? ಮತ್ತೆ ದಿನ ಲಿಪ್ ಟು ಲಿಪ್ ಕಿಸ್ ಮಾಡ್ತಾ ಇದ್ದೆ ಅಲ್ವಾ, ಅದೇನು? ಅದು ಪ್ರೀತಿ ಅಲ್ವಾ? ನನ್ನ ಮೇಲೆ ಪ್ರೀತಿ ಇಲ್ಲದೆ ನೀನು ನನಗೆ ಲಿಪ್ ಟು ಲಿಪ್ ಕಿಸ್ ಮಾಡಿದೆಯಾ? ನಾನು ನಿನಗೆ ಲಿಪ್ ಟು ಲಿಪ್ ಕಿಸ್ ಮಾಡಿರಲಿಲ್ಲ ಅಂದಿದ್ರೆ ನೀನು ನನ್ನ ಪ್ರೀತಿಯ ಬಲೆಯಲ್ಲಿ ಬೀಳ್ತಾ ಇರಲಿಲ್ಲ. ನಿನಗೆ ಕಿಸ್ ಮಾಡಿದಾಗಲೇ ನನಗೆ ವಾಕರಿಕೆ ಬರ್ತಾ ಇತ್ತು. ವಾಶ್ರೂಮ್ಗೆ ಹೋಗಿ ನಾನು ಲಿಪ್ನ ಎಷ್ಟು ತೊಳ್ಕೊತಾ ಇದ್ದೆ ಅಂತ ನನಗೆ ಗೊತ್ತು. ನಿನಗೆ ಕಿಸ್ ಮಾಡಿದ ಸಮಯ ನಾನು ದ್ವೇಷ ಮಾಡ್ತೀನಿ. ನೀನೊಬ್ಬ ಪಿಕಾರಿ. ನಿನ್ನಂಥ ಪಿಕಾರಿ ನನಗೆ ಯಾವ ರೀತಿಯಿಂದಲೂ ಸರಿಸಮಾನ ಅಲ್ಲ. ಹಾಗೆಲ್ಲ ಹೇಳ್ಬೇಡ ನೇಹ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ. ನನ್ನ ಪ್ರೀತಿನ ಎಲ್ಲರಿಗೂ ತಿರಸ್ಕರಿಸಬೇಡ ಅಂತ ಅವಳ ಕೈ ಹಿಡಿದು ಅಂಗಲಾಚತೊಡಗಿದನು. ಆಗ ಕೋಪಗೊಂಡ ಸನ್ನೆ ಅವಳ ಕೈಯನ್ನು ನೇಹಳ ಕೈಯಿಂದ ಬಿಡಿಸಿ ಅವನ ಮುಖಕ್ಕೆ ಒಂದೇಟು ಹೊಡೆದನು. ಅಗಸ್ತ್ಯನ ಬಾಯಿಂದ ರಕ್ತ ಬರತೊಡಗಿತು. ಇದನ್ನು ಗಮನಿಸಿದ ಗಗನ್ ಮತ್ತು ಆದ್ಯ ಅವನ ಹತ್ತಿರ ಕೂಡಲೇ ಓಡಿ ಬಂದರು. ಆಗ ಅಗಸ್ತ್ಯ ಸನ್ನಿ ಕಡೆ ನೋಡುತ್ತಾ, ನೋಡು ಸನ್ನಿ, ಇದು ನನ್ನ ಮತ್ತು ಅವಳ ಮಧ್ಯೆ ನಡೀತಿರುವ ವಾಗ್ವಾದ. ನೀನು ನಮ್ಮಿಬ್ಬರ ಮಧ್ಯೆ ಬರೋಕ್ಕೆ ಹೋಗಬೇಡ, ಸೈಡಿಗೆ ಹೋಗು, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತವನು ಹೇಳಿದಾಗ ಕೋಪಗೊಂಡ ನೇಹ ಅವನ ಕಾಲರ್ ಪಟ್ಟಿ ಹಿಡಿದು,
ಏನು ಮಾಡ್ತೀಯ? ನಾನು ನೋಡ್ತೀನಿ ಅದು ಏನು ಮಾಡ್ತೀಯ ಅಂತ. ಅವನು ನನ್ನ ಲವರ್, ನಾಳೆ ದಿವಸ ನನ್ನನ್ನು ಮದುವೆ ಆಗೋನು, ಮುಟ್ಟ ಅವನನ್ನು ಅಂತ ಹೇಳುತ್ತಾ ಅವನ ಕೆನ್ನೆಗೆ ರಪ ರಪ ಅಂತ ಬಾರಿಸತೊಡಗಿದಳು. ಆಗ ಆದ್ಯ ಅವಳನ್ನು ದೂರ ತಳ್ಳಿ, ಇನ್ನು ಒಂದು ಏಟು ಹೊಡೆದ್ರೂ ಕೂಡ ನಾನು ಸುಮ್ಮನೆ ಇರಲ್ಲ. ಏನೇ ಮಾಡ್ತೀಯಾ? ಅವನ ಜೊತೆ ನಿನಗೂ ಕೂಡ ಬಾರಿಸ್ಬಿಡ್ತೀನಿ. ಅವತ್ತು ನಡೆದು ಮರೆತು ಹೋಯ್ತಾ? ಮರೆತು ಹೋಗಿದ್ರೆ ಮತ್ತೆ ಅದೇ ಸೀನನ್ನು ರೀಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದಾಗ ಅಗಸ್ತ್ಯ ಅಡ್ಡ ಬಂದು, ನೋಡು ನೇಹ, ನಮ್ಮಿಬ್ಬರು ಜಗಳದಲ್ಲ ಅವಳನ್ನು ಮತ್ತೆ ತರಬೇಡ. ನೀನು ನನ್ನ ತಂಗಿ ಬಗ್ಗೆ ಏನು ಹೇಳಿದೆ ಅದನ್ನು ನಾನು ತಲೆಗೆ ಹಾಕೊಳ್ಳಲ್ಲ. ಈಗ ನಡೆದಿದ್ದನ್ನೆಲ್ಲ ನಾನು ಮರೆತು ಬಿಡ್ತೀನಿ. ಆದರೆ ನೀನು ಮಾತ್ರ ನಾನು ಪ್ರೀತಿಸಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನಿಲ್ಲದೆ ನಾನು ಬದುಕಲ್ಲ ನೇಹ. ಹೌದಾ? ಹಾಗಾದ್ರೆ ಈಗಲೇ ಸತ್ತು ಹೋಗ್ಬಿಡು. ಯಾಕಂದ್ರೆ ನಾನು ನಿನ್ನನ್ನು ಪ್ರೀತಿಸಲೇ ಇಲ್ಲ. ನನ್ನ ಪ್ರೀತಿ ಏನಿದ್ರೆ ಅದು ಸನ್ನಿಗೋಸ್ಕರ. ಅವನು ನಾನು ತುಂಬಾ ಪ್ರೀತಿಸ್ತೀನಿ. ನಿನ್ನಂಥ ಬಿಕಾರಿನ ಈ ಕಾಲೇಜಿನಿಂದ ಓಡಿಸಕ್ಕೆ ನಾನು ಈ ರೀತಿ ಪ್ಲಾನ್ ಮಾಡಿರೋದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿಬ್ಬರ್ ಲೆಟರ್ ನಿನ್ನ ಕೈಯಲ್ಲಿರುತ್ತೆ. ಆಮೇಲೆ ನೀನು ಸೀದಾ ಮನೆಗೆ ಹೋಗ್ತೀಯ. ಕೇಳ್ರು ಕೇಳಿಸ್ಕೊಳ್ಳಿ, ನಿಮ್ಮಲ್ಲಿ ಯಾರಾದರೂ ನಾನು ವಿರುದ್ಧ ಬಂದರೆ ಇವನಿಗಾದ ಪರಿಸ್ಥಿತಿ ನಿಮ್ಗೆ ಬರುತ್ತೆ. ಇನ್ಮೇಲೆ ಎಲ್ಲರೂ ಮೊದಲಿನ ಥರ ನನ್ನ ನೋಡಿ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು, ತಿಳಿತಾ ಅಂತ ಹೇಳಿದಾಗ ಎಲ್ಲರೂ ಅವಳ ಮುಂದೆ ತಲೆ ತಗ್ಗಿಸಿದರು. ಇದನ್ನು ನೋಡಿ ಖುಷಿಗೊಂಡ ಅವಳು, ಹೇ ಯು ಪೂರ್ ಡರ್ಟಿ ಫೆಲೋ, ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ನಿನ್ನ ನಂಬಿಕೆ ಇಲ್ಲ ಅಲ್ವಾ? ಈಗ ತೋರಿಸ್ತೀನಿ ನೋಡು ನಾನು ಎಷ್ಟು ನಿನ್ನನ್ನು ದ್ವೇಷ ಮಾಡ್ತೀನಿ ಅಂತ. ನನ್ನ ಸನ್ನಿನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನೀನು ನಿನ್ನ ಕಣ್ಣಾರೆ ನೋಡು ಅಂತ ಹೇಳಿದ ಅವಳು ಸನ್ನಿಯನ್ನು ಹತ್ತಿರ ಎಳೆದುಕೊಂಡು ಅವನ ತುಟಿಗೆ ಗಾಢವಾಗಿ ಚುಂಬಿಸಿದಳು. ಇದನ್ನು ನೋಡಿದ ಅಗಸ್ತ್ಯನಿಗೆ ನಿಂತ ನೆಲವೇ ಕುಸಿದ ಅನುಭವವಾಯಿತು. ಕತೆ ಮುಂದುವರಿಯಿತು. ಅಗಸ್ತ್ಯ ಕಾಲೇಜಿನಿಂದ ಡಿಬಾರ್ ಆಗುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.